ಯಾರು ಯಾರಿದು? ಗುಡ್ ಮಾರ್ನಿಂಗ್. ಅಲ್ಲ ಕಲರ್ಫುಲ್ ಮಾರ್ನಿಂಗ್ ಅತ್ತೆ. ಏನಿದೆಲ್ಲ? ಬಲೂನ್ಗಳು. ಅಷ್ಟು ಗೊತ್ತಾಗ್ಲಿಲ್ವಾ? ಅದು ನನಗೂ ಕಾಣಿಸ್ತಿದೆ. ನನ್ ರೂಮ್ ಮುಂದೆ ಇದೆಲ್ಲ ಯಾಕೆ ತಗೊಂಡ್ ಬಂದು ನಿಂತಿದೀಯಾ? ಅಯ್ಯೋ, ಯಾಕೆ ನಿಂತಿದ್ದೀನಿ? ಜಾನ್ವಿ ಇದನ್ನೆಲ್ಲ ಹೀಗೆ ಹಿಡ್ಕೊಂಡು ನಿಂತ್ಕೊಳಕ್ ಹೇಳಿದ್ಲು, ಅದಕ್ಕೆ ನಿಂತ್ಕೊಂಡಿದ್ದೀನಿ. ಅವಳೇ ನನಗೆ ತಂದ್ಕೊಟ್ಬಿಟ್ಟು ಒಂದೊಂದ್ರ ಮೇಲೂ ಸಾರಿ ಅಂತ ಬರೆಯಕ್ ಹೇಳಿದ್ರು. ರಾತ್ರಿ ಇಡೀ ಇದ್ರ ಮೇಲೆ ಸಾರಿ ಕ್ಷಮಿಸಿ ಅಂತ ಬರ್ದು ನನ್ನ ಕೈಯೆಲ್ಲ ನೋವು ಬಂದ್ಬಿಡ್ತು ಅತ್ತೆ. ಪೂರ್ತಿ ರಾತ್ರಿ ನಿದ್ದೆ ಮಾಡಿಲ್ಲ ಗೊತ್ತಾ ನಿಮ್ಗೆ? ಆದ್ರೆ ಯಾಕೆ ಬರೆಯಕ್ ಹೇಳಿದ್ಲು? ನಾನೇನೋ ತಪ್ಪು ಮಾಡಿರ್ಬೇಕು, ಅದಕ್ಕೆ ಬರೆಯಕ್ ಹೇಳಿದಾಳೆ. ನನಗೆ ನೆನಪೇ ಆಗ್ತಿಲ್ವಲ್ಲ. ನಿಮ್ ವಿಷಯದಲ್ಲಿ ನಾನೇನಾದ್ರೂ ತಪ್ಪು ಮಾಡಿದ್ರೆ ಸಾರಿ ಅತ್ತೆ. ಕಲಾ ನನ್ನ ಮನಸ್ಸಿಗೆ ನೋವಾಗೋ ಥರ ಮಾತಾಡಿದ್ದನ್ನ ವಸು ಜಾನ್ವಿಗೆ ಹೇಳಿರ್ಬೇಕು. ಅದಕ್ಕೆ ಜಾನ್ವಿ ಕಲಾಗೆ ಬೈದಿರ್ತಾಳೆ. ಆದರೂ ಎಷ್ಟು ಒಳ್ಳೆ ಮಗು ಜಾನ್ವಿ. ನಾನು ಅವರ ಮಾತುಗಳನ್ನ ಕೇಳಿಸ್ಕೊಂಡಿರೋದು ಅವಳಿಗೆ ಗೊತ್ತಿಲ್ಲ. ಆದರೂ ನನ್ನ ಬೆನ್ನ ಹಿಂದೆ ಮಾತಾಡಿದ್ದಕ್ಕೂ ಕ್ಷಮೆ ಕೇಳಿಸ್ತಿದ್ದಾಳೆ. ಈ ಮನೆಯಲ್ಲಿರೋ ಎಲ್ಲರನ್ನೂ ಅರ್ಥ ಮಾಡಿಕೊಂಡು ಕುಟುಂಬನ ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ಆ ಮಗುಗಿದೆ. ಇನ್ನು ನಾನು ಮನೆ ಬಿಟ್ಟು ಹೋದರೂ ಇವರನ್ನೆಲ್ಲ ಜಾನ್ವಿ ನಿಭಾಯಿಸ್ತಾಳೆ ಅನ್ನೋ ನಂಬಿಕೆನೂ ನನಗಿದೆ. ಥ್ಯಾಂಕ್ಸ್ ಜಾನ್ವಿ. ಅತ್ತೆ ಅತ್ತೆ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ. ಏನಿಲ್ಲ, ನೀವೇನೋ ಸುಳ್ಳು ಹೇಳ್ತಿದ್ದೀರಾ. ನಿಮ್ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ನೀವ್ ಯಾವ್ದೋ ಸೀರಿಯಸ್ ವಿಷಯದ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ ಅಂತ. ಏನಿಲ್ಲ, ಜಾನ್ವಿ ಯಾಕೆ ನಿನ್ ಕೈಯಲ್ಲಿ ಇದನ್ನ ಬರೆಸಿದ್ಲು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದೇ ನನ್ಗೂ ಗೊತ್ತಾಗ್ತಿಲ್ಲ. ತಡೀರಿ, ಜಾನ್ವಿನ ಕೇಳ್ತೀನಿ. ಒಂದ್ ನಿಮಿಷ. ವಸು ವಸು, ಮನೆ ಬಿಟ್ಟು ಹೋಗ್ತಿದ್ದೀನಿ. ಒಂದ್ಸಾರಿ ಶ್ರೀ ಮುಖನ ನೋಡ್ಕೊಂಡೇ ಹೋಗ್ತೀನಿ. ಹೇಗೂ ಇನ್ನೂ ಅವನು ಮಲಗಿರ್ತಾನೆ. ಅತ್ತೆ ಬಂದರು. ಬೇಬಿ, ಏನಿದೆಲ್ಲ? ಏನಿವತ್ತು ಎಲ್ರು ಇಷ್ಟು ಬೇಗ ಎದ್ದು ಇಷ್ಟೆಲ್ಲ ತಯಾರಿ ಮಾಡ್ತಿದ್ದೀರಾ? ಇವತ್ತು ಯಾವ್ದು ಹಬ್ಬ ಇಲ್ವಲ್ಲ? ಗೊತ್ತಿಲ್ವಾ? ನಿಜವಾಗ್ಲೂ ನಿನ್ ನೆನಪಿಲ್ವಮ್ಮ? ಗೊತ್ತಿಲ್ಲದೆ ಇರೋದಕ್ಕೆ ನೀನ್ ಕೇಳ್ತಿರೋದು ಏನಕ್ಕೆ ಇದೆಲ್ಲ ಅಂತ. ಸೆಲೆಬ್ರೇಷನ್. ಯಾವ ಕಾರಣಕ್ಕೆ? ಕಾರಣನ ಮಾತಿಯಕ್ಕೆ ಏನೋ ಹೇಳ್ತಿದ್ರು, ಕೇಳ್ಕೊಂಡ್ ಬರ್ತೀನಿ. ಮಾತಿಯಕ್ಕೆ ಅಮ್ಮ ನಿಮ್ಗೆ ಕಳ್ಸಿದಾರೆ ನೋಡಿ. ಶ್ರೀ, ಜಾನ್ವಿ, ಗುಡ್ ಮಾರ್ನಿಂಗ್ ಅಜ್ಜಿ. ನನ್ನ ಕಡೆಯಿಂದ ಗುಡ್ ಮಾರ್ನಿಂಗ್ ಅಜ್ಜಿ. ಏನಿದೆಲ್ಲ?